ಸೊ ಹಾಯ್ ಎಲ್ಲ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್. ಇವತ್ತು ಒಂದೊಳ್ಳೆ ನಾನ್ ವೆಜ್ ಸ್ಪಾಟಿಗೆ ಬಂದಿದ್ದೀವಿ. ಸೊ ಇದು ಬಂದು ಅತ್ತಿಗುಪ್ಪೆ ಮತ್ತು ದೀಪಾಂಜಲಿ ನಗರ. ಸೊ ಹೋಗ್ತಾ ರೋಡಲ್ಲಿ 375 ಪಿಲ್ಲರ್ ನಂಬರು, ಮೆಟ್ರೋ ಪಿಲ್ಲರ್ ನಂಬರು, ಆಪೋಸಿಟಲ್ಲಿ ನಮ್ಮ ಹಟ್ಟಿ ಬಾಡೂಟ ಅಂತ ಅಂದ್ಬಿಟ್ಟು ಒಂದು ನಾನ್ ವೆಜ್ ಸ್ಪಾಟ್ ಇದೆ. ಇಲ್ಲಿ ಮಧ್ಯಾಹ್ನ ಆದರೆ ಜನ ಸೂಪರಾಗಿ ತುಂಬ್ಕೊಂಡಿರ್ತಾರೆ. ಆಮೇಲೆ ಅವ್ರು ಮಾಡೋದೆಲ್ಲ ಅಡುಗೆ ಮನೆಯಲ್ಲಿ ಮಾಡ್ಕೊಂಡು ಬಂದು ಇಲ್ಲಿ ಎಲ್ಲ ಜನರಿಗೆ ಸರ್ವ್ ಮಾಡೋವಂಥದ್ದು ಒಳ್ಳೆ ನಾನ್ ವೆಜ್ ಊಟನ ತಿನ್ಕೊಂಡು ನಿಮಗೂ ಕೂಡ ತೋರಿಸ್ತೀನಿ. ಒಂದರ ಹತ್ರ ಮಾತಾಡ್ಕೊಂಡು ಡೀಟೇಲ್ ತಿಳ್ಕೊಂಡು ಊಟ ಮಾಡ್ಕೊಂಬರೋಣ ಬನ್ನಿ. ಲೊಕೇಶನ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಬೋದು, ಬರ್ಬೋದು. ಈಗ ಊಟನ ಮಾಡೋದನ್ನ ನೋಡ್ತಾ ಇರಿ, ಬನ್ನಿ. ನೀವು ಬಂದರೆ ಹೇಳ್ರಿ ಅಂತ. ಎಲ್ಲ ಮಾಡ್ತಾರೆ. ಒಂದು ರಿವ್ಯೂ ಕೊಟ್ಬಿಡಿ. ಇಲ್ಲಿ ಯೂಟ್ಯೂಬರ್ ಬಂದವ್ರು ಅವ್ರಿಗೆ ಹೇಳ್ಬಿಡಿ ಅಷ್ಟೇ. ಹೆಂಗಿತ್ತು ಏನು? ಮೊಟ್ಟೆ ಸರ್ ನಮಸ್ಕಾರ. ಹಾಂ ನಮಸ್ಕಾರ ನಿಮ್ಮ ಹೆಸರು ಸರ್? ಸರ್ ಚೆನ್ನೈಗೌಡ ಅಂತ. ಈ ಹೋಟೆಲ್ ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯ್ತು ಸರ್? ಸರ್ ಆಯಿತು, 4 ತಿಂಗಳಾಗಿದೆ ಸರ್. 4 ತಿಂಗಳಾಗಿದೆ. ಏನು ಸರ್ ಹೋಟ್ಲ್ ಹೆಸರು? ಸರ್ ನಮ್ಮಟ್ಟಿ ಬಾಡೂಟ ಅಂತ ಹೇಳಿ. ನಮ್ಮಟ್ಟಿ ಬಾಡೂಟ. ಹೌದು ಸರ್. ಓಕೆ, ಏನೇನು ಸಿಗುತ್ತೆ ಸರ್ ನಿಮ್ಮ ಹತ್ರ? ಮುದ್ದೆ ಸಿಗುತ್ತೆ, ಚಪಾತಿ ಸಿಗುತ್ತೆ, ಪರೋಟ ಸಿಗುತ್ತೆ, ಚಿಕನ್ ಬಿರಿಯಾನಿ, ತಲೆ ಮಾಂಸ, ಬೋಟಿ, ಮಟನ್ ಕೀಮಾ, ಮಟನ್ ಕುರ್ಮಾ, ಚಿಕನ್ ಚಾಪ್ಸು, ಚಿಕನ್ ಡ್ರೈ, ಇದು ಬ್ಲೆಡ್ ಗಿಟ್ ಎಲ್ಲ ಸಿಕ್ಕಿರುತ್ತೆ ಸರ್. ಎಲ್ಲ ಸಿಗುತ್ತೆ. ಸಿಗುತ್ತೆ. ಏನು ರೇಟಲ್ಲಿ ಕೊಡ್ತಿದ್ದೀರಾ ಸರ್? ಸರ್ ಅರಬಲ್ ರೇಟು ಸರ್. ನಮ್ಮದು ಮಟನ್ ಮಿಲ್ಸ್ ಅಂತೇಳಿ 260 ರೂಪಾಯಿ ತಗೋತೀವಿ ಸರ್. ಅದರಲ್ಲಿ ಮಟನ್ ಕುರ್ಮಾ, ಒಂದು ಕೈಮಾ ಇಲ್ಲ ತಲೆ ಮಾಂಸನ ಬೋಟಿನ ತಗೋಬೋದು. ಒಂದು ಮೊಟ್ಟೆ ಬರುತ್ತೆ, ಮುದ್ದೆ ಅಥವಾ ಚಪಾತಿ, ರೈಸ್ ಸಿಗುತ್ತೆ ಸರ್. ಓಕೆ. ಮತ್ತು ಚಿಕನ್ ಊಟ ಮಾಡ್ತೀವಿ. ಚಿಕನ್ ಊಟದಲ್ಲಿ ನಮ್ಮ ಮಾಮೂಲಿ ಮುದ್ದೆ ಇಲ್ಲ ಚಪಾತಿ ತಗೋಬೋದು. ಒಂದು ಚಿಕನ್ ಡ್ರೈ ಇರುತ್ತೆ, ಒಂದು ಚಿಕನ್ ಚಾಪ್ಸ್ ಥರ ಇರುತ್ತೆ, ಒಂದು ಕಪ್ಪು ಚಿಕನ್ ಬಿರಿಯಾನಿ, ಒಂದು ಎಗ್ ಇರುತ್ತೆ, ಮಾಮೂಲಿ ಅನ್ನ ಸಾಂಬಾರು ಮಾಮೂಲಿ ಸಿಗುತ್ತೆ ಸರ್. ಅದು ಬಿಟ್ಟು ಬೇರೆ ಎಲ್ಲ ಯಾವುದು ಸರ್? ಅದು ಬಿಟ್ಟರೆ ಇಲ್ಲಾಂದರೆ ನೀವು ನಾರ್ಮಲ್ಲಾಗೆ ತಗೋತೀವಿ ಅಂದರೆ ಚಿಕನ್ ಒಂದು ಪ್ಲೇಟು 130 ರೂಪಾಯಿ, ಹಾಫ್ ತಗೊಂಡ್ರೆ 70 ರೂಪಾಯಿ ಇದೆ. ಬೋಟಿ ಫುಲ್ ತಗೊಂಡ್ರೆ 130, ಹಾಫ್ 70 ಇದೆ. ಮತ್ತು ನಮ್ಮದು ಕೈಮಾ ತಗೊಂಡ್ರು ಅಷ್ಟೇ ಸರ್, ಸ್ವಲ್ಪ ಬಂದು 130, ಹಾಫು 70 ರೂಪಾಯಿ ಇದೆ. ರೈಸು 30 ರೂಪಾಯಿ ತಗೋತೀವಿ ಸರ್. ಮುದ್ದೆ 20 ರೂಪಾಯಿ, ಚಪಾತಿ ಪರೋಟ 15 ರೂಪಾಯಿ, 30 ರೂಪಾಯಿ ಒಂದು ಪ್ಲೇಟು, ಒಂದಾದರೆ 20 ರೂಪಾಯಿ ತಗೋತೀವಿ. 100 ರೂಪಾಯಿ ಇದೆ, ಹೊಟ್ಟೆ ತುಂಬ ಊಟ ಮಾಡ್ಕೋ ಆರಾಮಾಗಿ ಸರ್. 100 ರೂಪಾಯಿ ಹೊಟ್ಟೆ ತುಂಬ ಊಟ ಮಾಡ್ಬೋದು. ನಮ್ಮ ಫ್ಯಾಮಿಲಿ ಸರ್, ನಾವು ಯಾರು ಬೇರೆಯವ್ರು ಸೇರ್ಕೊಂಡಿಲ್ಲ. ನಮ್ಮ ಮನೆಯವರೇ ಅಡುಗೆ ಮಾಡ್ತಾರೆ, ಮತ್ತು ನಾನು ನನ್ನ ತಂಗಿ ಮಕ್ಕಳು ಸೇರಿ ನಾವೇ ನಡ್ಸ್ಕೊಂಡು ಹೋಗ್ತಾ ಇರ್ತಾವೆ. ನಮ್ಮ ಹತ್ರ ಯಾರು ಬೇರೆ ಕೆಲಸ ಪಡಿಸ್ತಾರೆ ಯಾರು ಇಲ್ಲ. ಮನೇಲಿ ನಾವು ಮನೆ ಐಟಮ್ಗೆ ಹೆಂಗೆ ಮಾಡ್ತೀವಿ ಅದೇ ಥರ ಮಸಾಲೆ ರೆಡಿ ಮಾಡ್ತೀವಿ ಸರ್. ಮನೆ ಊಟನೇ ಸರ್, ಪಕ್ಕ ಮನೆ ಊಟ. ಯಾಕೆಂದರೆ ಸರ್ ಅದು ನಾವು ಮಿಕ್ಕಿದ್ರೆ ನಾವೇ ಊಟ ಮಾಡಬೇಕು, ಮಕ್ಕಳು ಮರಿ ನಾವು ಬೇರೆ ಏನು ಮಿಕ್ಸ್ ಮಾಡೋದು ಸರ್. ಇದು ಆ್ಯಕ್ಚುಲಿ ಆಟೋ ಡ್ರೈವರು, ಟ್ಯಾಕ್ಸಿ ಡ್ರೈವರ್ಗಳಿಗೆ ಒಂದು ಆರಾಮ ಊಟ ಮಾಡುವಂಥ ಇದು ಸರ್ ಜಾಗ. ಇದು ಏನಂತ ಕಾಸ್ಟ್ಲಿ ಇಲ್ಲ ಸರ್. ನಾವೊಂದು 11:30, 12ಇಂದ ಸಾಯಂಕಾಲ ಒಂದು 4-4:15ವರೆಗೂ ಇರುತ್ತೆ ಸರ್. ಸರ್ ಇದು ಚಿಕನ್ ಬಿರಿಯಾನಿ, ಒಂದು 3 ಪೀಸು ಮತ್ತು ರೈಸ್ ಬರುತ್ತೆ ಸರ್. ಓಕೆ. ಸೊ ಇದು ತಲೆ ಮಾಂಸ. ನಾವು ಪಕ್ಕ ಪಾಪಣ್ಣ ಅಂಗಡಿಯಿಂದನೇ ತರೋದಿಲ್ಲ. ಹೌದಾ? ಮಟನ್ ಅಂಗಡಿ ಪಾಪಣ್ಣ. ಹ್ಞೂ ನೋಡಿ ಸರ್, ಇದು ಮಟನ್ ಕುರ್ಮಾ. ಹೌದು ಸರ್, ಸೂಪರ್ ಸರ್. ಮಟನ್ ಕುರ್ಮಾ ಮಾತ್ರ 180 ರೂಪಾಯಿ ಸರ್. ಮಿಕ್ಕಿದೆಲ್ಲ 130. ಚಿಕನ್ ಚಾಪ್ಸಲ್ಲಿ ರೆಡ್ಗೆ ಇದು ಚಿಕನ್ ಚಾಪ್ಸ್. ಹೌದು ಸರ್, ಚಾಪ್ಸಲ್ಲಿ ಓಕೆ. ರೆಡ್ ಗ್ರೇವಿ ನೋಡಿ ಸರ್. ಬೋಟಿ ಗೊಜ್ಜು
ಪಾಪ ಮುದ್ದೆ ತಿನ್ನೋರಿಗೆ, ಚಪಾತಿ ಪರೋಟ ತಿನ್ನೋರಿಗೆ ಇದು ತುಂಬ ಲೈಕ್ ಮಾಡ್ತಾರೆ ನೋಡಿ ಸರ್. ಗ್ರೀನ್ ಚಿಕನ್ನು ಚಾಪ್ಸು, ಅದು ರೆಡ್ ಚಿಕನ್ ಚಾಪ್ಸು, ಇದು ಗ್ರೀನ್ green ಚಿಕನ್ chicken ಚಾಪ್ಸು. ಚಿಕನಲ್ಲಿ ಒಳ್ಳೆ ಬೇರೆ ಹಾಂ ಬೇರೆ ಸರ್, ಎರಡು ಐಟಮ್ಮು ಮಾಡ್ತೀವಿ ಸರ್. ಇದು ಮಾಡೋದಿದ್ರೆ ಮಾಡಿ ಸರ್. ಕೈಮಾ ಉಂಡೆ. ಹಾಂ, ಕೈ ಮಾಡಿ ಚಿಕನ್ ಊಟಕ್ಕೆ ಒಂದು ಮುದ್ದೆ ಬರುತ್ತೆ, ಒಂದು ಮುದ್ದೆ ಬರುತ್ತೆ ಸರ್, ಒಂದು ಕಪ್ಪು ಬಿರಿಯಾನಿ ಬರುತ್ತೆ. ಬಿರಿಯಾನಿ ಬರುತ್ತೆ ಒಂದು ಕಪ್ಪು. ಅಂದರೆ ಬಿರಿಯಾನಿ ರೈಸಾ, ಬಿರಿಯಾನಿನಾ? ಬಿರಿಯಾನಿ ಒಂದು ಪೀಸ್ ಬರುತ್ತೆ ಸರ್. ಒಂದು ಪೀಸ್ ಬರುತ್ತೆ. ಓಕೆ. ಒಂದು ಮೊಟ್ಟೆ, ರೆಡ್ ಗ್ರೇವಿದು ಒಂದು 2 ಪೀಸು. 2 ಪೀಸು ಗ್ರೇವಿದು, ರೆಡ್ ಇದು ಗ್ರೀನ್ ಕುರ್ಮಾ ಹೌದು ಸರ್. ಚಿಕನ್, ಇದೊಂದು 2 ಪೀಸು. ಇದೊಂದು 2 ಪೀಸ್ ಹಾಕ್ತೀವಿ. ವೈಟ್ ರೈಸು, ವೈಟ್ ರೈಸ್ ಇದು ಹಾಫ್ ಅಂದರೆ ಒಂದು ಸೌಟ. ಸರ್ ಆ್ಯಕ್ಚುಲಿ ಫುಲ್ ಹಾಕ್ತೀವಿ, ಹಾಂ. ಬೇಕಾದ್ರೆ ಹಾಕ್ಸ್ಕೊಬೋದು ಸರ್ ರೈಸ್. ಬೇಕಾದ್ರೆ ರೈಸ್ ಹಾಕ್ಸ್ಕೊಬೋದು. ಹಾಕ್ಸ್ಕೊಬೋದು ಅನ್ಲಿಮಿಟೆಡ್ ಥರನಾ ಅಥವೇನು? ಮಾಮೂಲಿ ಸರ್, ವೈಟ್ ರೈಸ್ ಬೇಕಾದ್ರೆ ಹಾಕ್ಕೊಡ್ತೀವಿ. ಏನು ತೊಂದರೆ ಓಕೆ ಓಕೆ ಓಕೆ. ಎಷ್ಟು ಇದೆಲ್ಲ ಎಷ್ಟು ಇದು? ಸರ್ ಇದು 160 ರೂಪಾಯಿ ಸರ್. 160 ರೂಪಾಯಿ. ಚಪಾತಿ ಹಾಕಿದ್ದೀನಿ. ಮಟನ್ ಕಾಂಬೋಗೆ ಚಪಾತಿ, ಚಪಾತಿ, ಮುದ್ದೆ, ಚಪಾತಿ, ಪರೋಟ ಏನಾರು ತಗೋಬೋದಲ್ಲ? ಹೌದು ಸರ್, ಯಾವ್ದಾರು ತಗೋಬೋದು. ಓಕೆ. ಅದ್ರ ಜೊತೆ ಅದು ಸರ್ ಇದು ಮಟನ್ ಕುರ್ಮಾ. ಮಟನ್ ಕುರ್ಮಾ ಎಷ್ಟು ಪೀಸ್? 2 ಪೀಸಾ ಸರ್? ಒಂದು 2-3 ಪೀಸ್ ಬರುತ್ತೆ ಸರ್. 2-3 ಪೀಸ್ ಬರುತ್ತೆ. ನೋಡಿ ಸರ್, ಆಮೇಲೆ ಕೈಮಾ, ತಲೆ ಮಾಂಸ, ಬೋಟಿ ಇದೆ. ಆ ಮೂರಲ್ಲಿ ಯಾವ್ದಾರು 2 ಹಾಕ್ಸ್ಕೊಬೋದು, ತೊಂದರೆ ಇಲ್ಲ. ಕೈಮಾ, ತಲೆ ಮಾಂಸ, ಬೋಟಿ ಯಾವ್ದಾರು ಮೂರಲ್ಲಿ 2. ಓಕೆ. ಮಟನ್ ಕೀಮಾ ಹಾಕ್ತಾ ಇದ್ದೀನಿ. ಒಂದು ಕೈಮಾ. ಓಕೆ. ತಲೆ ಮಾಂಸ ಒಂದು 3 ಪೀಸ್ ಬರುತ್ತೆ. ಓಕೆ. ಹಾಕ್ತೀನಿ. ಇಲ್ಲ ಬೋಟಿ ಬೇಕಾದ್ರೆ ಹಾಕ್ಸ್ಕೊಬೋದು. ಬೋಟಿ ಬೇಕಾದ್ರೆ ಬೋಟಿ ಹಾಕ್ಸ್ಕೊಬೋದು, ತೊಂದರೆ ಇಲ್ಲ. ಒಂದು ಎಗ್ಗು, ಒಂದು ಹಾಫ್ ರೈಸು. ಹಾಫ್ ರೈಸ್. ಸೊ ಇದು ಅನ್ಲಿಮಿಟೆಡ್ ರೈಸು? ಅನ್ಲಿಮಿಟೆಡ್ ಸರ್. ಆ್ಯಕ್ಚುಲಿ ಅದು ತಿನ್ನೋಕ್ಕೆ ಜನಕ್ಕೆ ಸಾಕಾಗುತ್ತೆ ಅಂತ ನನ್ನ ಅನಿಸಿಕೆ. ಓಕೆ ಓಕೆ. ಇದಕ್ಕೆ ಬಿರಿಯಾನಿ ರೈಸ್ ಇರಲ್ಲ? ಇದಕ್ಕೆ ಬಿರಿಯಾನಿ ರೈಸ್. ಸೊ ಇದು 260ನಾ? 260. ಸೊ ಇಲ್ಲಿ ನಿಮಗೆ ಮಟನ್ ಕಾಂಬೋ, ಚಿಕನ್ ಕಾಂಬೋ ಎರಡೂ ಸಿಗುತ್ತೆ. ಸೊ ಇದರಲ್ಲಿ ನಿಮಗೆ ಚಿಕನ್ ಕಾಂಬೋ ಫಸ್ಟ್ ತೊಗೊಂಡಿದ್ದೀನಿ. 160 ರೂಪಾಯಿಗೆ ಚಿಕನ್ ಕಾಂಬೋ. ಚಿಕನ್ ಕಾಂಬೋದಲ್ಲಿ ಏನೇನು ಸಿಗುತ್ತೆ ಅಂತ ನೋಡೋಲ್ಲ ವೀಡಿಯೋದಲ್ಲಿ. ಮುದ್ದೆ, ರೈಸು, ಬಿರಿಯಾನಿ, ಒಂದು ಕಪ್ಪು ಬಿರಿಯಾನಿ, ಒಂದು ಮೊಟ್ಟೆ, 2 ಥರ ಚಿಕನ್ನಲ್ಲಿ 2 ಪೀಸ್ ಸಿಗುತ್ತೆ. ಬಿರಿಯಾನಿಯಲ್ಲಿ 1 ಪೀಸು ಇಲ್ಲ 2 ಪೀಸ್ ಸಿಗುತ್ತೆ. ಸೊ ನಾವು ಫಸ್ಟು ಮುದ್ದೆ ಟ್ರೈ ಮಾಡೋಣ. ಮುದ್ದೆ ಈ ರೇಂಜಲ್ಲಿ ಇರುತ್ತೆ, ಇಷ್ಟು ದಪ್ಪ ಇರುತ್ತೆ. ಒಂದು ಮುದ್ದೆ ಮತ್ತು ಇಷ್ಟೆಲ್ಲ ತಿಂದರೆ ನನ್ನ ಪ್ರಕಾರ ಹೊಟ್ಟೆ ತುಂಬೋಗುತ್ತೆ. ನೀವೆಲ್ಲನೂ ಟ್ರೈ ಮಾಡಬೇಕಂದ್ರೆ ಇದು ಒಂದು ಕಾಂಬೋ ತೊಗೋಬೋದು. ಗ್ರೇವಿ ಇದು ರೆಡ್ಡು ಗ್ರೇವಿ ಇದು. ಅವರು ಓಪನ್ ಮಾಡ್ತಿದ್ರಂತೂ ಘಮ ಘಮ ಅಂತ ಇರ್ತವೆ. ಹೊತ್ತಿನಲ್ಲಿ ಸ್ಮೆಲ್ಲು ಮೂಗಿಗೆ ಹಂಗೆ ಬರ್ತಿರುತ್ತೆ. ಒಂದೊಂದು ಓಪನ್ ಮಾಡಿದಾಗ ತಡೆಯೋಕ್ಕಾಗ್ತಿಲ್ಲ, ಬಾಯಲ್ಲೆಲ್ಲ ನೀರು ತುಂಬ್ಕೊಬಿಡ್ತು ಅವಾಗಲೇ. ಸ್ಪೈಸಿ ಇದೆ. ಆಮೇಲೆ ಇವರು ರುಬ್ಬಿ ಮಾಡಿರೋ ಥರ ಇದೆ ಈ ಮಸಾಲ. ಸೇರ್ವಾ ಸಖತ್ ಗಟ್ಟಿ ಇರೋದ್ರಿಂದ ನಿಮಗೆ ಫೀಲ್ ಆಗುತ್ತೆ ತೆಂಗಿನಕಾಯಲ್ಲಿ ಹಾಕಿ ಜಾಸ್ತಿ ಈ ಒಳಗೆಲ್ಲ ರುಬ್ತಾರಲ್ವ ಆ ಥರ ಇದೆ ಫೀಲ್ ಮಾಡೋದಕ್ಕೆ ನಿಮಗೆ. ನೆಕ್ಸ್ಟು ಬಿರಿಯಾನಿ ರೈಸ್ ಸಿಗುತ್ತೆ ನೋಡಿ. ಬಿರಿಯಾನಿ ರೈಸ್ ಅಲ್ಲ ಆ್ಯಕ್ಚುಲಿ ಇದು ಬಿರಿಯಾನಿನೇ. ಒಂದು ಪೀಸ್ ಕೊಟ್ಟಿದ್ದಾರೆ ನೋಡಿ, ಈ ಥರ ಒಂದು ಪೀಸ್ ಕೊಡ್ತಾರೆ. ತಪ್ಪಿ ಬಿದ್ದರೆ ಈ ಥರ ಒಂದು ಸಣ್ಣ ಪೀಸ್ ಬಿದ್ದುಬಿಡುತ್ತೆ ಅಷ್ಟೇ. ಬಿರಿಯಾನಿ ನೋಡ್ಬೋಣ ಹೇಗಿರುತ್ತೆ ಅಂತ. ಸೊಪ್ಪು ಗಿಪ್ಪೆಲ್ಲ ಹಾಕಿ ಮಾಡಿರೋಂಥ ಬಿರಿಯಾನಿ, ನಾಟಿ ಸ್ಟೈಲ್ ಬಿರಿಯಾನಿ. ನಾಟ್ ಬ್ಯಾಡ್, ಟೇಸ್ಟಿ ಆಗಿದೆ ಗುರು, ರುಚಿಯಾಗಿದೆ. ಆ ಪ್ರತಿಯೊಂದು ಅಗ್ಲಲ್ಲೂ ಕೂಡ ನಿಮಗೆ ಅಂಟ್ಕೊಂಡಿರೋ ಮಸಾಲಾನ ಮಜಾ ಕೊಡುತ್ತೆ ಆ್ಯಕ್ಚುಲಿ ರೈಸ್ ಜೊತೆ. ಚೆನ್ನಾಗಿದೆ, ರುಚಿಯಾಗಿದೆ. ಪೀಸ್ ನೋಡಿ, ಪೀಸ್ ಸಿಗುತ್ತೆ. ಪೀಸಲ್ಲಿ ಒಳ್ಳೆ ಮಸಾಲೆ ಹಿಡಿದಿದೆ ಗುರು. ಸಪ್ರೇಟ್ ಮಾಡಿಲ್ಲ ಇವರು ಆ್ಯಕ್ಚುಲಿ ಪೀಸ್ನ. ಬಿರಿಯಾನಿ ಜೊತೆ ನೀವು ಹಾಕಿ ಬ್ಲೆಂಡ್ ಮಾಡಿರೋದಲ್ಲ, ಪೀಸ್ ಕೂಡ ಒಳ್ಳೆ ಟೇಸ್ಟ್ ಇದೆ. ಆಂಟಿ ನಿಮ್ಮ ಹೆಸರು? ನನ್ನ ಹೆಸರು ವರಲಕ್ಷ್ಮಿ ಅಂತ. ಸೊ ಈ ಕಾರ್ಟಲ್ಲಿ ಸಿಗೋ ಅಂತ ಅಡುಗೆ ಎಲ್ಲ ನೀವೇ ಮಾಡೋದಾ? ನಾವೇ ಮಾಡೋದು ಎಲ್ಲ ಟೈಮ್ ಸಾಕಾಗುತ್ತೆ ನೀವು ಮಾಡೋಕ್ಕೆ? ಟೈಮ್ ಸಾಕಾಗುತ್ತೆ. ನಮ್ಮ ಹೆಣ್ಮಕ್ಳಿದ್ದಾರೆ ಮನೇಲಿ, ಮಿಕ್ಕಿದೆಲ್ಲ ಕೆಲಸ ಮಾಡ್ಕೊತಾರೆ. ಈ ಹೋಟ್ಲಕ್ಕೆ ಮಾತ್ರ ನಾನು ಮಾಡ್ಕೊತೀನಿ. ಯಾವ ಸ್ಟೈಲಲ್ಲಿ ಮಾಡ್ತೀರಾ ಅಡುಗೆ? ನಾವು ಮಂಡ್ಯ ಸ್ಟೈಲು. ನಾವು ಮಂಡ್ಯದವರೇ. ನಾವು ಮಂಡ್ಯದವರೇ, ನಮ್ಮ ಯಜಮಾನರು ಮಂಡ್ಯದವರೇ. ಹಂಗಾಗಿ ನಾವು ಮಂಡ್ಯದೇ ಸ್ಟೈಲು. ಮಂಡ್ಯ ಸ್ಟೈಲು, ನಾಟಿ ಸ್ಟೈಲಾ? ನಾಟಿ ಸ್ಟೈಲ್. ಮಸಾಲೆ ಎಲ್ಲ ಕೆಲವೊಂದು ತಿಂದೆ ನಾನು ಆಗಲೇ ಸ್ವಲ್ಪ ರುಬ್ಬಿರೋ ಥರ ಇತ್ತು. ರುಬ್ಬಿ ಮಾಡೋದಾ ಹೇಗೆ? ರುಬ್ಬಿ ಮಾಡೋದು. ರುಬ್ಬಿ ಮಾಡೋದಾ? ರುಬ್ಬಿ ಮಾಡ್ತೀವಿ. ಪುಡಿನೂ ಅಷ್ಟೇ ನಾವು ತಂದು ಒಣಗಿಸಿ ಪುಡಿ ಮಾಡಿ ಮನೆಗೆ ಹೆಂಗೆ ಪುಡಿ ಮಾಡ್ತೀವಿ ಅದೇ ಥರ ಮಾಡಿ ಇಟ್ಕೊಂಡಿರ್ತೀವಿ. ಮನೇಲಿ ಯಾವ ಥರ ಹೋಮ್ ಮೇಡಾಗಿ ಮಾಡ್ತೀವೋ ಅದೇ ಥರನೇ ಮನೇಲೂ. ಸೊ ಇದು ಬಂದು ಮಟನ್ ಮೀಲ್ಸು, ಮಟನ್ ಕಾಂಬೋ. ಇಲ್ಲಿ ನಿಮಗೆ 260 ಕೊಟ್ಟರೆ
ಒಂದು ಚಪಾತಿ, ಮುದ್ದೆ, ಪರೋಟ ಏನಾದರೂ ತೊಗೊಬೋದು. ರೈಸು ಅನ್ಲಿಮಿಟೆಡ್ ಇರುತ್ತೆ, ರೈಸ್ ತೊಗೋಬೋದು. ಜೊತೆಗೆ 2 ಥರ, ಇವನ್ ಬೋಟಿನಾರು ತಗೊಳ್ಳಿ, ತಲೆ ಮಾಂಸಾರು ತಗೊಳ್ಳಿ, ಕೈಮಾ ಉಂಡೆಯಾರು ತಗೊಳ್ಳಿ. ಈ 3ರಲ್ಲಿ ಯಾವ್ದಾರು 2 ತೊಗೊಬೋದು. ಬೋಟಿ ತೊಗೊಂಡ್ರೆ ಒಂದು ಹಾಫ್ ಕೊಡ್ತಾರೆ, ತಲೆ ಮಾಂಸ ಒಂದು 3 ಪೀಸು, ಕೈಮಾ ಆದರೆ 1 ಪೀಸು, ಜೊತೆಗೆ ಮಟನ್ ಕುರ್ಮಾ ಒಂದು 3 ಪೀಸ್ ಸಿಗುತ್ತೆ. ಮಟನ್ ಕುರ್ಮಾ ನನಗಂತೂ ಸಕ್ಕತ್ತಾಗಿ ಕಾಣಿಸ್ತಿದೆ. ಮತ್ತು ಮೊದಲೇ ಮಟನ್ ಪ್ರಿಯವರು ನಾವು, ಎಲ್ಲಿ ಚಿಕನ್ ಟೇಸ್ಟ್ ಸಿಗದೆ ಹೋಗುತ್ತೋ ಮಟನ್ ತಿಂದಮೇಲೆ ಅಂದ್ಬಿಟ್ಟು ನಾವು ಫಸ್ಟ್ ಅದಕ್ಕೆ ಚಿಕನ್ ತೊಗೊಂಬಿಟ್ಟೆ. 3 ಪೀಸ್ ಮಟನ್ ಅಂತೂ ಕೊಡ್ತಾರೆ. ಪಾಪಣ್ಣವ್ರ ಹತ್ರ ತಂದಿರೋ ಮಟನ್ ಬೇರೆ ಅಲ್ವಾ, ಒಳ್ಳೆ ಸಕ್ಕತ್ತಾಗಿರುತ್ತೆ ಒಟ್ಟಿನಲ್ಲಿ. ನೋಡಿ ಕಂಡ ಇದು ಆ್ಯಕ್ಚುಲಿ ಕಂಡ ಆದರೂ ಕೂಡ ಎಷ್ಟು ಚೆನ್ನಾಗಿದೆ, ಜ್ಯೂಸಿಯಾಗಿಂತೂ ಕಾಣ್ತಿದೆ. ಮಟನ್ ಗ್ರೇವಿ ಜೊತೆ ಹತ್ಕೊಂಡು ಫುಲ್ಲಾಗಿ ಈ ಥರ ತದ್ದಿ ತಿನ್ನಬೇಕು. ಬಾಬಾ ಏನು ಗುರು ಟೇಸ್ಟ್ ಕೊಟ್ಟಿರೋದು ಇವರು. ಮಟನು ಹೆಂಗಿದೆ ಅಂದರೆ ನೀವು ತಿಂತಿದ್ರೆ ಅದು ಫ್ಯಾಟ್ ಬೇರೆ ಇದೆ ಮಟನಲ್ಲಿ, ಒಳಗಡೆ ಮಾಂಸದ ಒಳಗಡೆ ಫ್ಯಾಟದು ಒಂದು ಚರ್ಬಿ ಏನಿದೆ ರಿಲೀಸ್ ಆಗುತ್ತಿದೆಯಲ್ಲ, ಜ್ಯೂಸಿ ಆಗಿದೆ, ಒಂಥರ ರುಚಿಯಾಗಿದೆ, ಒಟ್ಟಿನಲ್ಲಿ ಸಕ್ಕತ್ತಾಗಿದೆ, ನಿಮ್ಮ ಬಾಯಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡಿ ಮಟನಲ್ಲೆಲ್ಲ ಆ್ಯಕ್ಚುಲಿ ಇವ್ರದ್ದು ಫ್ಯಾಟ್ ಅಂತೂ ಇದೆ, ಇದೆಲ್ಲ ಫ್ಯಾಟ್ ಏನೇನೆ, ಫುಲ್ಲು ಹೆವಿ ಫ್ಯಾಟ್ ಇಲ್ಲ, ಬಟ್ ಒಳ್ಳೆ ಫ್ಯಾಟ್ ಥರ ಇದೆ ತಿನ್ನೋದಕ್ಕೆಲ್ಲ ಸಕ್ಕತ್ತಾಗಿ. ಈಗ ಫಸ್ಟ್ ಟೈಮ್ ಬರ್ತಾ ಇರೋದು, ಚೆನ್ನಾಗಿದೆ. ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ ಒಟ್ಟಲ್ಲಿ. ಇವತ್ತು ದಪ್ಪ ಬೋಟಿ, ನಾಟಿ ಬೋಟಿ. ಸೊ ನೀವು ಕೂಡ ಸುತ್ತಮುತ್ತ ಏನಾದರೂ ವಿಜಯನಗರ, ಅತಿಗುಪ್ಪೆ, ದೀಪಾಂಜಲಿ ನಗರ, ಬಾಪೂಜಿ ನಗರ ಸುತ್ತಮುತ್ತ ಎಲ್ಲರೂ ಇದ್ದರೆ ಸೊ ಬಂದರೆ ಟ್ರೈ ಮಾಡ್ಬೋದು. ಮಧ್ಯಾಹ್ನ 12 ಗಂಟೆಯಿಂದ ಒಂದು 3 ಗಂಟೆ 4 ಗಂಟೆವರೆಗೂ ಇರ್ತಾರೆ. ಚೆನ್ನಾಗಿದೆ ಫುಡ್ಡು, ಬನ್ನಿ ಒಂದ್ಸರಿ ಟ್ರೈ ಮಾಡಿ, ಎಲ್ಲರೂ ಯಾರು ಇದ್ದರೆ ಇರ್ತಾರೆ. ಬಾಯ್.